ಕರಿಲಾರ್ದ ಬರುವಂಥ ಭಗವಂತ ನಮ್ಗೆ ಆ ಸೇವೆ ಮಾಡೋಕ್ಕೆ ನಮ್ಗೆ ಇದನ್ನು ಕೊಟ್ಟಿದ್ದಾನೆ ಸರ್. ಇದೆಲ್ಲ ಪುಣ್ಯವಂತರು ಸರ್. ಇದು ಜಾಗ ಎಲ್ಲ ಅವ್ರು ಕೊಟ್ಟಿದ್ರಿ. ಇದು ಆಮೇಲೆ ನಮಗೆ ಪೂಜೆ ಮಾಡಕ್ಕೆ ಹೊಲ ಅಂತ ಅವ್ರಿಗೆ ನಮಗೆ ದಾನವಾಗಿ ಕೊಟ್ಟಾರ್ರಿ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ ಸರ್? ಇದು ಯಾವ ಏರಿಯಾ ಸರ್ ಇದು? ಸರ್ ಇದು ಗೌರಿ ಅಂಗಳ ಸರ್. ಗೌರಿ ಅಂಗಳ ಅಂತ ಯಾಕೆ ಬಂತು ಇದಕ್ಕೆ ಸರ್? ಇದು ಮತ್ತೆ ಅಜ್ಜಾರು ಆಕಳ ಬದುಕ್ಸ್ಯಾರಲ್ಲ ಸರ್ ಗೌರಿ, ಅದಕ್ಕೆ ಗೌರಿ ಅಂಗಳ ಅಂತ ಹೆಸರಿಟ್ಟಾರ ಸರ್. ಅಜ್ಜಾರು ಅದಕ್ಕೆ ಹೆಸರು ಗೌರಿ ಅಂತಾನೆ ಕರೆದಾರ ಸರ್. ಅವತ್ತ ಆಕಳನ್ನ ಬದುಕ್ಸ್ಯಾರ ಸರ್. ಸತ್ತ ಆಕಳ ಬದುಕ್ಸ್ಯಾರಲ್ಲ ಸರ್, ಬಾ ಗೌರಿ ಅಂತೇಳಿ ಬೆತ್ತ ತಗೊಂಡ್ ಒಗದು ಬಸ್ಮ ಹಿಂಗ್ ಒಗದ್ಗಳೇನೆ ಎದ್ದು ಬಂದ್ಬಿಟ್ಟ ಸರ್ ಅದ ಆಕಳ. ಅದಕ್ಕೆ ಇದು ಗೌರಿ ಅಂಗಳ. ಗೌರಿ ಅಂಗಳ ಅಂತ ಇಟ್ಟಿದ್ದಾರೆ. ನೀವು ಇದ್ರದ್ದೇನೋ ಇತಿಹಾಸ ಹೇಳ್ತಿದ್ರಿ. ಇಲ್ಲೇನೋ ಇದು ಅದು ಮಳಿ ಮಲ್ಲಪ್ಪ ಸರ್. ಯಾವ್ದು? ಅದು ಏನು ಆ ಕಡೆ ಐತಲ್ ಸರ್, ಮಳಿ ಮಲ್ಲಪ್ಪ. ಮಳಿ ಮಲ್ಲೇಶ್ವರ ಸರ್. ಮಳಿ ಮಲ್ಲೇಶ್ವರ. ಮಳಿ ಮಲ್ಲೇಶ್ವರ ಸರ್. ಸರ್ ಅದು ಗುಡ್ದಯ್ಯ ಹುಟ್ಟಿದ್ದು ಅಲ್ಲಿ ಸರ್. ಗುಡ್ದಯ್ಯನವ್ರು ಹುಟ್ಟಿದ್ದ ಅಲ್ಲೇ ಸರ್. ಅಂದ್ರೆ ಇಲ್ಲಿ ಬೆಳೆದೈತೆ ಅಲ್ಲ ಅಲ್ಲಿ ಸರ್, ಆಚೆ ಕಡೆ ಮಗ್ಲ ಸರ್. ಆಚೆ ಕಡೆ ಮಗ್ಲ ಗುಡ್ದಯ್ಯರು ಹುಟ್ಟಿದ್ದು ಅಲ್ಲಿ ಸರ್. ಅಂದ್ರೆ ಮೊದಲು ರುದ್ರಮುನಿ ಸ್ವಾಮಿಗಳು ಅಂತೇಳಿ ಮೊದಲನೇ ಅಜ್ಜಾರ್ ಸರ್. ಒಟ್ಟು ಎಷ್ಟು ಜನ ಅಜ್ಜಾರ ಹೋಗಿದ್ದಾರೆ? ಇವರು ಎಷ್ಟನೇದವರು ಸರ್? ಈಗ 17ನೇ ಮಂದಿ ಅಜ್ಜಾರ್ ಹೋಗ್ಯಾರ. ಈಗಿರೋದು ಪೀಠಾಧಿಪತಿಗಳು 18ನೇ ಅಜ್ಜಾರ್ ಸರ್. 18ನೇ ಅಜ್ಜಾರ್ ಸರ್. 11ನೇ ಅಜ್ಜಾರ್ ಹೋಗೋ ಹೊತ್ನ್ಯಾಗ ಇನ್ನೊಂದು ಮಾತು ಹೇಳಿ ಹೋಗ್ಯಾರ ಸರ್. ನಾನು 18ನೇ ಅಜ್ಜ ಆಗಿ ಬಂದು ಅವತಾರ ತೋರ್ತೀನಿ ಅಂತ. ಅದೇ 18ನೇ ಅಜ್ಜಾರೇ ಇವ್ರು ಸರ್. ಈಗಿರೋದು 18ನೇ ಅಜ್ಜಾರ್ ಸರ್. ಹ್ಞೂ ಸರ್. ಅದೇನು ಅಜ್ಜಾರ ಬಗ್ಗೆ ಏನು ನಾವು ಮಾತಾಡಂಗಿಲ್ಲ ಸರ್, ಅಷ್ಟು ಒಂದು ಇದು ಸರ್. ಈಗ 17 ಅಜ್ಜಾರ ಆಗಿ ಹೋದ್ರು ಅಂತೀರಿ. 17ನೇ ಅಜ್ಜಾರ ಆಗಿ ಹೋಗೋವರೆಗೆ ಒಂದು ಮಟ್ಟಕ್ಕಿತ್ತು, ಕೊಪ್ಪಳ ಮಠ. ಹೌದು ಸರ್. ಭಕ್ತಿ ಇಲ್ಲ ಅಂತೆಲ್ಲ ಬರೋರು ಮಾಡ್ಕೊಳ್ಳೋರು ತಮ್ಮ ಶಕ್ತಿ ಮಾಡ್ಕೊಂಡು ಹೋಗಿರೋರು ಸರ್. ಅಂದ್ರೆ ಅವತ್ತಿನ ಕಾಲಕ್ಕೆ ಒಂದು ಸ್ವಲ್ಪ ಮಳೆ ಬೆಳೆ ಒಂದು ಸ್ವಲ್ಪ ಇದು ಹಾಕಿತ್ತಲ್ಲ, ಅದು ಸಣ್ಣ ಲೆವೆಲ್ನಾಗ ಹಾಕಿತ್ತು ಸರ್. ಈ ಅಜ್ಜಾರ್ ಬಂದಾಗಿಂದನ ಸರ್, ನಾ ಈಗ ಒಂದು ಮಾತು ಹೇಳಿದೆ ನಿಮ್ಗೆ. ಅದು 32 ಇದು ಮುಂಡ್ರಾಬಾದ್ ಡ್ಯಾಮಿಂದು ಆಗಸ್ಟ್ 15 ಗೇಟ್ ಎತ್ತಾರಲ್ಲ ಸರ್, ಎಷ್ಟು ರಭಸವಾಗಿ ಹೋಗ್ತೈತಿ ನೀರು. ಅಷ್ಟು ರಭಸವಾಗಿ ದವಸ ದಾನಗಳು ಏನು ಅಜ್ಜ ಹೇಳಿದ್ರೆ ಸಾಕು ಸರ್, ಆ ನಮೂನಿ ಬರ್ತದೆ ಸರ್. ಹೇಳಕ ಇಲ್ಲ ಸರ್. ಸರ್ ಸುಮಾರು ಈಗ ತೇರಿನ ಮಳೆ ಮದ್ದು ಸರ್, ಸುಮಾರು ಒಂದು 6 ರಿಂದ 7 ಲಕ್ಷ ಜನರಿಗೆ ಅಜ್ಜರ ಮಿರ್ಚಿ ಮಾಡಿಸಿ ಹಾಕಿಸ್ತಾರೆ ಸರ್ ಊಟಕ್ಕೆ ಸರ್. ಅಲ್ಲಿಂದ ಇದು ಮಾದ್ಲಿ ಊಟ ಮಾಡ್ತಾರಲ್ಲ ಸರ್, ಜಗ್ಗಿನಾಗ ತುಪ್ಪ ಹಾಕ್ತಾರೆ ನಮ್ಮ ಅಜ್ಜರು. ಈಗ ನಾಳೆ ತೇರಿಂದು ಸರ್, ಜಗ್ಗಿನಾಗ ಸರ್. ಅಷ್ಟು ವೈಭವ ಸರ್. ಸರ್ ಸುಮಾರು ಈಗ 1 ಲಕ್ಷ ಉಂಡಿ ಬಂದವ ಸರ್. ಅದನ್ನ ನೋಡಿದೆ ನಾನು. ಈಗ ಒಟ್ಟಾರೆ ಕಾರ್ಯಕ್ರಮಗಳು ಏನೇನು ನಡೆಯುತ್ತೆ ಇವತ್ತಿನಿಂದ ಶುರು? ಸರ್ ಇವತ್ತು ಇದು ಮೂರ್ತಿ ಇಲ್ಲಿ ಅಜ್ಜಾರ ಮನೆಗಿಂದ ಹೋಗತ್ತೆ ಸರ್. ಮಂಗಳಾಪುರದಿಂದ ಸಿದ್ದೇಶ್ವರ ಬರ್ತಾರೆ ಸರ್. ಹಲಿಗೇರಿಯಿಂದ ಕಳಸ ಬರ್ತದೆ ಸರ್. ಸರ್ ಇಲ್ಲೇ ಮಂಗಳಾಪುರ ಸರ್. ಇದ್ರ ಪಕ್ಕಕ್ಕೆ ಮಂಗಳಾಪುರ ಸರ್. ಗುಡ್ದಯ್ಯ ಜನಿಸಿದ ತಂದೆ ತಾಯಿ ಊರು ಇದೆ ಮಂಗಳಾಪುರ ಸರ್. ಅಲ್ಲಿಂದ ಹಗ್ಗ ಬರ್ತದೆ ಸರ್. ಸರ್ ಅವತ್ತಿನ ಕಾಲಕ್ಕೆ ಒಬ್ಬೊಬ್ರು ನಾವು ಸೇವೆ ಮಾಡ್ತೀವಂತ ತಗೊಂಡ್ ಹೋಗ್ಯಾರ ಸರ್. ಮತ್ತೆ ಈ ಓಸು ಬಂದು ಅಲ್ಲಿ ಜವಾರ್ ರೋಡಿ ಬಂದು ಸರ್ ಸೀದಾ ಮಠಕ್ಕೆ ಹೋಗ್ತೀವಿ ಸರ್. ಹಗ್ಗ ಎಳೆದು ಆದ್ಮೇಲೆ ತಗೊಂಡು ಅವರೇ ಹೋಗಿ ಅಲ್ಲಿ ಇಟ್ಕೋತಾರ ಅಥವಾ ಮಠದಲ್ಲೇ ಇರುತ್ತಾ? ಒಯ್ತಾರ ಸರ್, ಅವರೇ ಒಯ್ತಾರ. ಮಂಗಳಾಪುರಕ್ಕೆ ಒಯ್ತಾರ ಸರ್, ಅಲ್ಲೇ ಇರುತ್ತೆ. ಕಳಸನೂ ಒಯ್ತಾರ ಸರ್. ಮತ್ತೆ ಸಿದ್ದೇಶ್ವರನು ಹೋಗ್ತಾನೆ ಸರ್. ಅದು ಇಲ್ಲ ಮುದ್ದ ಬಳಿ ಸರ್. ಅದು ಒಂದು ಗೌಡ್ರ ಮನೆಗ ಐತ್ ಸರ್, ರೆಡ್ಡರ್ ಮನೆಗ ಅದನ್ ಸರ್. ಅದ ಸಣ್ಣ ಗೌಡ್ರ ಮನೆಗ ಅದನ್ ಸರ್. ಏನದು? ನಮ್ಮ ಸಿದ್ದೇಶ್ವರ ಮೂರ್ತಿ ಈಗೇನು ತೇರ್ನ್ಯಾಗ ಒಯ್ತಾರವಲ್ಲ ಸರ್, ಆ ಮೂರ್ತಿ ಮುದ್ದ ಬೆಳೆಯಾಗಿರ್ತದೆ ಸರ್. 1ನೇ ತಾರೀಕಿಗೆ ಸರ್ ಬೆಳಿಗ್ಗೆ ಮಠದಾಗ ಜಂಗಮೋತ್ಸವ ಅಂತ ಮಾಡ್ತೀವಿ ಸರ್ ನಾವು. ಏನದು ಜಂಗಮೋತ್ಸವ? ಅಂದ್ರೆ ಇಡೀ ಜಾತ್ರೆಗೆ ಒಂದು ಚಾಲನೆ ಕೊಡ್ತಾರೆ ಅಜ್ಜರ್. ಇಡೀ ಜಾತ್ರೆಗಿನ ಪೂಜೆ ಮಾಡಿ ಚಾಲನೆ ಮಾಡಿ ಈ ಕಡೆ ಸರ್ ಈಶಾನ್ಯ ಭಾಗಕ್ಕೆ ಫೋಟೋ ಇಟ್ಟು ಪೂಜೆ ಮಾಡಿ ಸರ್. ಪಲ್ಯದರ ಓಣೆಗಿಂದ 9 ಕಳಸ ಬರ್ತಾವ ಸರ್. ಪಲ್ಯದರ ಓಣೆಗಿಂದ ಜವಾರ್ ರೋಡ್ ಪಲ್ಯದರ ಓಣೆಗಿಂದ 9 ಕಳಸ ಬರ್ತಾವ ಸರ್. ಆ 9 ಕಳಸಗಳನ್ನು ಇಲ್ಲಿ ಇಟ್ಟು ಪೂಜೆ ಮಾಡಿ ಪಲ್ಯದರ ಓಣೆಯಿಂದಾನೆ ಅದು ಅಲ್ಲಿ ಬಸವೇಂದ್ರ ಗುಡಿಯಾಗ ಇರಕ್ಕೆ ಅವತ್ತಿನ ಕಾಲಕ್ಕೆ ಹಿರಿಯರು ಹೇಳ್ಯಾರ ಸರ್. ನನಗೆ ಅಷ್ಟೊಂದು ಅದ್ರ ಬಗ್ಗೆ ಇಲ್ಲ ಸರ್. ಅದು ಚಾಲನೆ ಮಾಡಿ ಅಲ್ಲಿ ಫೋಟೋ ಪೂಜೆ ಮಾಡಿ ಇದು 9 ಕಳಸ ಗರ್ಭದ ಗುಡಿ ಮ್ಯಾಗ ಇಡ್ತೀವಿ ಸರ್ ಅವತ್ತು. ಅದು ಮಾಡಿದ ನಂತರ ಇನ್ನೊಂದು ಮೂರ್ತಿ ತಗೊಂಡು ತೆಪ್ಪ ಉತ್ಸವ ಸರ್. ಮತ್ತು ಅದು ಗಂಗಾ ಆರತಿ 3 ವರ್ಷದಿಂದ ಗಂಗಾ ಆರತಿ ಒಂದು ಮಾಡಕತ್ತಾರ ಸರ್ ಅಲ್ಲೇ ಸರ್. ಅದನ್ನ ಮಾಡ್ತೀವಿ ಸರ್. ಇವತ್ತಿನ ದಿವಸ ಇಲ್ಲಿ ಬರ್ತದೆ ಸರ್. ಇವತ್ತಿನ ದಿವಸ ಏನು ಕಾರ್ಯಕ್ರಮ? ಇದು ಮೂರ್ತಿ ತಗೊಂಡು ಇಲ್ಲೇ ಸರ್, ಇಲ್ಲೇ ಆ ತೆಂಗಿನ ಗಿಡ ಐತಲ್ಲ ಸರ್, ಅಲ್ಲೇ ಒಂದು ಕ್ವಾಟಿ ಮಠ ಅಂತ ಐತಿ ಸರ್. ಕ್ವಾಟಿ ಮಠ ಅದು ಸರ್. ಹ್ಞೂ ಸರ್, ಸಣ್ಣದ ಮಠ ಸರ್ ಒಬ್ರು ಮನ್ಯಾಗ. ಇದನ್ನ ಹೋಗಿ ಅಲ್ಲಿ ಪೂಜೆ, ಇದನ್ನ ಮೂರ್ತಿನ ನಾವು ಪಾಲ್ಕಿಯಾಗ ಒಯ್ಯಂಗಿಲ್ಲ ಸರ್. ಈ ಗೌಡ್ರ ಮನೆತಂದರ ಹೊತ್ಕೊಂತಾರ ಸರ್. ಹೊತ್ಕೊಂಡು ಅಲ್ಲಿ ಕ್ವಾಟಿ ಮಠದಾಗ ಹೋಗಿ ಅಲ್ಲಿ ಇಟ್ಟು ಪೂಜೆ ಮಾಡಿ ಅಲ್ಲಿ ನಾವು ಇವ್ರು ಬಗನಾಳಾರ ತಂದಂತ ಪಾಲ್ಕಿಯಾಗ ಕುಂದಿಸ್ತೀವಿ ಸರ್.
त्र्यम्बकं यजामहे सुगन्धिं पुष्टिवर्धनम् उर्वारुकमेव बन्धनामृत्वा मुक्षयमामृतात् वस्त्रं धारयामि कर्मानन्दस्वरभ्यः परिपूर्णादिन्दरमुग्रहण परमचन्द्रं कृपया परमेश्वरः दिव्यपरिमलगन्धं धारयामि आयने देवरायने दूर्वारोहं तु पुष्पणे उदाश्च पुण्डरीकानि जगने जनर तुंग महिಮಗೆ ಮಂಗಲಂಗಿ ಯೋಗಿ ರಾಜ ಕವಿಯ ಸಿದ್ಧಗೆ ಜಂಗಮಾರ ವೀರ ವಿರತ ಪ್ರಣವ ರೂಪಗೆ ಗೆಳೆಯರೇ, ಗೌರಿ ಅಂಗಳದ ಜಡೆ ಮನೆತನದವರಿಂದ ಬಂದಂಥ ಮೂರ್ತಿಯನ್ನು ಇಲ್ಲಿ ಪಲ್ಲಕ್ಕಿ ಇರುತ್ತೆ, ಈ ಪಲ್ಲಕ್ಕಿಯಲ್ಲಿ ಕೂಡಿಸಲಾಗುತ್ತೆ. ಇದಕ್ಕೆ ಕೋಟೆ ಮಠ ಅಂತ ಹೆಸರು. ಸರ್ ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ಚಂದ್ರಶೇಖರಯ್ಯ ಸರ್. ಚಂದ್ರಶೇಖರಯ್ಯ. ಹೇಳಿ ಸರ್ ಇದರ ಇತಿಹಾಸ, ಇಲ್ಲಿ ಯಾಕೆ ಪಲ್ಲಕ್ಕಿ ಇತ್ತು, ಹೇಗೆ ಅಂತ? ಇಲ್ಲಿ ಹಿಂದಿನ ಕಾಲದಲ್ಲಿ ಏನು ನಮ್ಮ ಗವಿಸಿದ್ದೇಶ್ವರ ಸ್ವಾಮಿಗಳಿದ್ರು, ಅವರು ಇಲ್ಲಿ ಜಡೆಗೌಡರ ಮನೆಯಲ್ಲಿ ಇರುವಾಗ ಅವರು ಇಲ್ಲಿ ಇರ್ತಿದ್ರಂತ ಪ್ರತೀತಿ ರೀ ಇದು. ಇಲ್ಲಿ ಇರ್ತಿದ್ರು, ಈ ಮಠದಲ್ಲಿ ಇರ್ತಿದ್ರು, ಇಲ್ಲಿ ಭಜನೆ ವಗೇರೆ ಮಾಡ್ತಿದ್ರು ಅನ್ನೋದು ಇದು. ಆಮೇಲೆ ನಾವು ಮಠದಲ್ಲಿಂತ್ರನೇ ನಮಗೆ ಇಲ್ಲಿ ಸೇವಕ್ಕೆ ಇದು ಮಾಡಿದ್ದಾರೆ ಸರ್. ಓಕೆ, ನಾವೀಗ 5ನೇ ತಲೆಮಾರು ಸರ್. ನೀವೀಗ 5ನೇ ತಲೆಮಾರು ಈ ಮಠವನ್ನ. ಅದಕ್ಕೋಸ್ಕರ ಪಾಲಿಕೆ ಇಲ್ಲಿಂತ್ರನೇ ಹೋಗೋದು ಸರ್. ಓಕೆ, ಈ ಹುಣ್ಣಿಮೆ ದಿವಸ ಇಲ್ಲಿಂತ್ರ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಅಲ್ಲಿಗೆ ಹೋಗ್ತಾರಂತ ಪ್ರತೀತಿ ಸರ್. ಓಕೆ, ಆ ಪಲ್ಲಕ್ಕಿ ಇಲ್ಲೇ ಇರುತ್ತಾ ಅಥವಾ ಮಠದಲ್ಲಿ ಇರುತ್ತಾ? ಮಠದಲ್ಲಿ ಇರುತ್ತೆ ಸರ್. ಇವತ್ತಿನ ದಿವಸ ಮಧ್ಯಾಹ್ನ 1 ಗಂಟೆ ಸುಮಾರು ಇಲ್ಲಿಗೆ ತೊಗೊಂಬರ್ತಾರೆ ಸರ್. ತಗೊಂಡು ಬಂದು ಇಲ್ಲಿಂತ್ರ ಪದ್ಧತಿ ಪ್ರಕಾರ ಎಲ್ಲ ಮಾಡಿ ಪೂಜೆ ಮಾಡಿ ಅಲಂಕಾರ ಮಾಡಿ ಇಲ್ಲಿಂದ ಎತ್ಕೊಂಡು ಹೋಗ್ಲಾಗುತ್ತೆ. ಹೌದ್ರಿ, ಮೂರ್ತಿಯನ್ನು ಕೂಡಿಸ್ಕೊಂಡು ಎತ್ಕೊಂಡು ಹೋಗ್ತಾರೆ ಸರ್. ಎತ್ಕೊಂಡು ಹೋಗ್ತಾರ. ಇದು ಪ್ರತಿ ವರ್ಷ ನಡೆದ ಪದ್ಧತಿ ಪ್ರತಿ ವರ್ಷನೂ ನಡೀತಿದೆ ಸರ್. ಪ್ರತಿ ವರ್ಷ ಸ್ವಾಮಿಗಳು ಇಲ್ಲಿ ಬರ್ತಾರೆ. ಹೌದ್ರಿ, ಪ್ರತಿ ವರ್ಷ ವರ್ಷದಲ್ಲಿ 2 ಟೈಮ್ ಬರ್ತಾರೆ ಸರ್. ಒಮ್ಮೆ ಗೌರಿ ಹುಣ್ಣಿಮೆ ಅಥವಾ ಸೀಗಿ ಹುಣ್ಣಿಮೆ ನಡುವಲ್ಲಿ ಬರ್ತಾರೆ, ಅವಾಗ ಜಾತ್ರೆ ಭಿಕ್ಷಕಂತ ಬರ್ತಾರೆ. ಇದು ಮತ್ತೆ ಹೊಳ್ಳಿ ರಿಟರ್ನ್ ಇವಾಗ ಹುಣ್ಣಿಮೆ ದಿವಸ ಬರ್ತಾರೆ. ಓಕೆ, ಈ ಬಾವಿ ಬಂದು ಸುಣ್ಗಾರ ಬಾವಿ ಅಂತ. ಒಬ್ಬ ಸುಣ್ಗಾರ ಅಜ್ಜಿ ತಮ್ಮ ಮಕ್ಕಳಿರ್ಲಾರ್ದ ಕಾರಣಕ್ಕೆ ತಮ್ಮ ಸುಣ್ಣ ಮಾರಿದಂಥ ದುಡ್ಡನ್ನು ಕಲೆ ಇಟ್ಟು ಈ ಬಾವಿಯನ್ನು ಕಟ್ಟಿಸಿದ್ರಂತ ಹಿಂದಿಂದ ನಾವು ಕೇಳ್ಕೊಂಬಂದಿದ್ದು ಇತಿಹಾಸ. ಇದು ಇಲ್ಲ ಅಂದ್ರೆ ಒಂದು 60 ಅಡಿ ಇದೆ ಸರ್. ಇದು 60 ಅಡಿ ಇದೆ ಸರ್. ಇಂದಿಗೂ ನೀರು ಹೋಗಿದ್ದಂತ ಇದನ್ನೇ ಇಲ್ಲ ಸರ್. ಹೌದಾ? ಇಷ್ಟೇ ನೀರು ಇರುತ್ತೆ ಸರ್.
ಭಾಳ ಅಂದ್ರೂ ಒಂದು 8ರಿಂದ 10 ಫೀಟ್ ಕಮ್ಮಿ ಆಗುತ್ತೆ ಸರ್ ಅಷ್ಟೇ. ಸುಣಗಾರ ಬಾವಿ ಅಂತಾರೆ. ಸುಣಗಾರ ಬಾವಿ ಅಂತ. ಯಾವ ಓಣಿ ಇದು? ಗೌರಿ ಅಂಗಳ ಸರ್. ಗೌರಿ ಅಂಗಳ. ಹೌದು ಸರ್. ಗೌರಿ ಅಂಗಳಕ್ಕೆ ಬಂದ್ರೆ ಇದು ಒಂದು 3 ಪ್ರಸಿದ್ಧ ಸ್ಥಳಗಳನ್ನು ನೋಡ್ಬೋದು. ನಿಮ್ಮ ಪಾಲಕಿ ಮನೆ, ಅವ್ರದ್ದು ಮೂರ್ತಿ ಮನೆ, ಇದು ಬಾವಿ. ಹಾಗಾಗಿ ಗೆಳೆಯರೇ ನೋಡಿ, ಹೀಗೆ ಹುಡುಕ್ತಾ ಹೋದರೆ ಬೇಕಾದಷ್ಟು ಕಥೆಗಳು ನಮಗೆ ಸಿಗುತ್ತೆ. ಅವು ನಿಜವೋ ಸುಳ್ಳುವೋ ಅನ್ನೋದು ಪಕ್ಕಕ್ಕಿಡೋಣ, ಯಾಕಂದರೆ ಜನಗಳ ನಂಬಿಕೆ ಭಾಳ ಮುಖ್ಯ. ಹಾಗಾಗಿ ಆ ನಂಬಿಕೆಗಳನ್ನು ಉಳಿಸ್ಕೊಂಡೇ ಮಾತಾಡೋಣ. ಯಾಕಂದ್ರೆ ಏನು ಕಳ್ಕೊಳ್ಳೋದೇನಿಲ್ಲಲ್ಲ, ಯಾಕಂದ್ರೆ ಬಾವಿ ಒಳ್ಳೇದೇ, ಅದು ಯಾವ ಇದರಿಂದ ಆದರೂ ಬರಲಿ, ಒಳ್ಳೆ ಕೆಲಸ ಆಗಿದೆಯಲ್ಲ. ಹಾಗಾಗಿ ಎಲ್ಲ ಜಾತ್ರೆ ಮಹೋತ್ಸವ ಏನೇ ಇದ್ರೂ ಇಲ್ಲೇ ಸರ್ ನೀರು ಒಯ್ಯೋದು ಸರ್. ಇಲ್ಲ ಪೂಜಾ ಕಾರ್ಯಗಳೆಲ್ಲ ಇಲ್ಲೇ ಮುಗಿಸೋದು ಸರ್. ಹಾಂ ಮಾಡಿದ್ವಿ. ನಿಮ್ಮ ಮನೇನೂ ಇದೇನಾ? ಹಾಂ, ಇದು ಮನೆ ಸರ್. ಅಂದರೆ ಇದು ಮನೆ ಅಂದರೆ ಮೊದಲು ಅಜ್ಜವರು ಇಲ್ಲಿ ಬಂದು. ಹಾಂ ಎಲ್ಲಿ ಬಂದು? ಈ ಮನೆಯಲ್ಲಿ ಬರ್ತೀವಿ. ಇದು ಹಳೆ ಮನೆ ಸರ್. ಹಾಂ. ಈ ಮನೆಯಲ್ಲಿ ಬಂದು ಇಲ್ಲಿ ಎಲ್ಲ ತಮ್ಮ ಕಾರ್ಯಗಳನ್ನು ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಇಲ್ಲಿಂದ ಹೋಗ್ತಿದ್ರು ಸರ್. ಹೋಗ್ತಿದ್ರು. ಇದು ಈಗೇನಿದೆ ಇದು? ಇಲ್ಲ, ನಮ್ಮ ತಾಯರು ಇರ್ತಾರೆ ಸರ್. ಅದ್ರ ನಿಮ್ಮ ತಾಯರು ಇರ್ತಾರೆ. ಆ ಪವಿತ್ರವಾದ ಸ್ಥಳ ತೋರಿಸ್ಬೋದಾ ಒಂದ್ಸರ್ತಿ? ಇಲ್ಲ ಸರ್, ಎಲ್ಲ ಇದು ಹೊಸ್ದಾಗಿ ಇದು ಮಾಡಿದ್ವಿ ಸರ್. ಮೊದಲಿಗಿನ ಹಳೇದು ಏನು. ಸೊ ಇಲ್ಲಿ ಇರ್ತಿದ್ರು, ಅದ್ರ ಪ್ರತೀತಿ ಇಲ್ಲಿದೆ. ಅಂದ್ರೆ ನೀವ್ ಹೇಳೋದು ಇಲ್ಲಿ ಸ್ನಾನ, ಇದು ಅಡಿಗೆ ಮನೆ ಸರ್. ಹಾ ಹಾ, ಇದು ಮೊದಲಾಗಿಂದ ಹಳೇದು ಅಡಿಗೆ ಮನೆ ಸರ್. ಓಕೆ. ಇಲ್ಲಿಂದ ಸ್ನಾನ ಏನು ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಇಲ್ಲಿಂದ ಮಠಕ್ಕೆ ಹೋಗ್ತಿದ್ರು ಸರ್. ಮಠಕ್ಕೆ ಹೋಗ್ತಿದ್ರು ಅನ್ನೋ ಪದ್ಧತಿ. ಹೇಳಿ, ಒಂದು ಸಾರಿ ಪಾದ ಸಿಕ್ಕರೆ ಸಾಕು, ಒಂದು ಸಲ ನಾವು ನೋಡಿದ್ರೆ ಸಾಕು, ಒಂದು ಸಲ ದರ್ಶನ ಆಗ್ಬಿಟ್ರೆ ಸಾಕು ಅಂತ ಬೇಕಾದಷ್ಟು ಭಕ್ತರು ಅಲ್ಲ, ಕರಿಲಾರ್ದ ಬರುವಂತ ಭಗವಂತ ನಮ್ಗೆ ಆ ಸೇವೆ ಮಾಡಕ್ಕೆ ನಮ್ಗೆ ಇದನ್ನ ಕೊಟ್ಟಿದ್ದಾನೆ ಸರ್. ಇದೆಲ್ಲ ಪುಣ್ಯವಂತರು ಸರ್. ಇದು ಜಾಗ ಎಲ್ಲ ಅವ್ರು ಕೊಟ್ಟಿದ್ರಿ ಇದು. ಆಮೇಲೆ ನಮಗೆ ಪೂಜೆ ಮಾಡಕ್ ಹೊಲ ಅಂತ ಅವ್ರಿಗೆ ನಮ್ಗೆ ದಾನವಾಗಿ ಕೊಟ್ಟಾರ್ರಿ ಅವಾಗ. ಎಲ್ಲ ಇದೆ ನಮ್ಗೆ, ಎಲ್ಲ ಮತ್ತೆ ಕೊಟ್ಟಿದ್ದಾರೆ. ಇದು ಎಣ ಹೋಗಿತಾರಲ್ಲ, ಅದು ಕೂಡ ಅದೇ ನಮ್ಗೆ ಹೊಲ ಕೊಟ್ಟಿದ್ರಿ. ಅದನ್ನು ಹೊಲ ಕೊಟ್ಟಿರೋದು. ರುದ್ರಭೂಮಿ ಏನಿದೆ ಅಲ್ಲ, ಆ ರುದ್ರಭೂಮಿಯ ಒಂದು ಶವ ಸಂಸ್ಕಾರ ಮಾಡಿದ್ರೆ ಅದರಿಂದ ಬರೋಂಥ ಜಗದ್ ಮಾಮೂಲು ಅಂತ ನಮಗೆ 101 ರೂಪಾಯಿ ಮಾಮೂಲು ಕೊಡ್ತಾರೆ. ಇವಾಗಾದ್ರೂ ಕೊಡ್ತಾರೆ ಸರ್. ಹಾಂ. ಎಲ್ಲಿ ಅದು? ಮಠದ ಹಿಂದ್ಗಡೆ ಇದೆ ಅಲ್ಲ ಸರ್, ವೀರೇಶ್ವರ. ಇಲ್ಲ ಸರ್, ಮೊದಲ ಮುಂದ್ಗಡೆ ಇತ್ತು, ಆಮೇಲೆ ಬರ್ತಾ ಕಾಲಾಂತರಲಿಂತ್ರ ಹಿಂದ್ಗಡೆ ಮಾಡಿದ್ರು. ಒಟ್ಟು ನಮಗೆ ಜಗದ್ ಮಾಮೂಲು ಅಂತ ಇದು ಮಾಡ್ತಾರೆ ಸರ್. ಈ ಮಠಕ್ಕೆ ಅದೇ ಆದಾಯ ಸರ್. ಅದೇ ಆದಾಯ. ಹೌದು, ಬೇರೆ ಆದಾಯ ಏನಿಲ್ಲ ಸರ್, ಅದೇ ಆದಾಯ. ನೀವು 5ನೇ ತಲೆಮಾರು ಅಂತ ಹೇಳಿದ್ರಿ. ಮಠಕ್ಕೆ ಈಗ 18ನೇ ತಲೆಮಾರು. ಅಲ್ಲಿಂದ ಇಲ್ಲಿಗೆ ನೋಡಿದಾಗ ಏನ್ ಅನ್ಸುತ್ತೆ ನಿಮ್ಗೆ? ಎಷ್ಟು ಬದಲಾವಣೆ ಕಂಡಿದೆ ಮಠ? ಭಯಂಕರ ಬದಲಾವಣೆ. ಈಗ ನಮ್ಮ ಅಭಿನವ ಶ್ರೀ ಬಂದ ಮೇಲೆ ಅಂಕರು ಅತಿ ಅಭಿವೃದ್ಧಿ ಕಾರ್ಯಗಳು ಭಾಳ ಆಗಿದ್ದಾವೆ ಸರ್. ಭಾಳ ಆಗಿದ್ದಾವೆ ಸರ್. ಈಗ ಇದ್ರ ಹಿಂದಲ ಮರ್ಶಾಂತವೀರ ಸ್ವಾಮರು ಇದ್ದಾಗ ಅವರು ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡಿದರು. ಈಗ ನಾವು ನೋಡಿದ್ದು ಇಬ್ಬರನ್ನೇ ಸರ್. ನಾವು ಬಂದ ಅಂದ್ರೆ ಎರಡೇ ಸ್ವಾಮಿ ನಾವು ನೋಡಿದ್ದು. ಈಗ ನಮ್ಮ ತಂದೆಯವರು 4 5 ಸ್ವಾಮಿಯರು ನೋಡಿರ್ಬೋದು. ಅವ್ರಕ್ಕಿಂತ ಇರೋರು ಈಗ ನಿಮ್ಮ ಮುಂದಿನ ಪೀಳಿಗೆ ಯಾರು? ಇಲ್ಲ, ಅದನ್ರಿ ಮಗ ಅದನ್ರಿ ಆತ್ಮರಿ. ಇವತ್ತೆಲ್ಲ ಊರಾಗೆಲ್ಲ ನಾವು ಇದು ಮಾಡ್ತೀವಿ ರೀ, ಶುಭ ಕಾರ್ಯಗಳಿಗೆಲ್ಲ. ನಮ್ಮ ಪೂಜೆ ಈಗ ಪಾದ ಪೂಜೆ ನಡೀತೈತೆ ಸರ್. ಪಾದ ಪೂಜೆ ನಡೀತೈತೆ, ಮೂರ್ತಿ ಪೂಜೆ ನಡೀತೈತೆ. ಇನ್ನೊಬ್ರು ಇದ್ದಾರೆ ದೊಡ್ಡವರು, ಅವ್ರು ಯಾರು? ಅವರು ಕರೆಸಿರ್ತಾರೆ, ಗೆಸ್ಟ್ ಆಗಿ ಕರೆಸಿರ್ತಾರೆ. ಅವಾಗ ಅವರು ಅಂದನ ಸ್ವಾಮಿ ಮಾಡ್ತಾರೆ. ಅಂದನ ಸ್ವಾಮಿ ಮುಂಡ್ರಿಗೆ ಅಂದನ ಸ್ವಾಮಿ ಮಾಡ್ತಾರೆ. ಫಸ್ಟ್ ಅವರೇ ಕುಂದಿರ್ತಿದ್ರಿ ಅಜ್ಜರ್. ಈಗ ಸುಮ್ನೆ ಯಾಕಪ್ಪ ಬೇರೆ ಬಂದಿರ್ತಾರ, ಅವ್ರ ನಡ್ಕೊಂಡು ಹೋಗ್ಬೇಕಂತ ವಿಗ್ರಹ ಮಾಡಿಬಿಟ್ಟಾರ. ವರ್ಷಕ್ಕೊಮ್ಮೆ ಮೊದಲುಗಳು ಸ್ವಾಮಿಗಳು ಒಬ್ಬ ಸ್ವಾಮಿಗಳು ಅದು ಪ್ರತೀತಿ ನಡ್ಕೊಂತ ಬಂದಿದೆ ಸರ್. ಅದು ವರ್ಷಕ್ಕೊಮ್ಮೆ ಏನು ಸ್ವಾಮಿಗಳು ಬರ್ತಿದ್ರಲ್ಲ, ಬೇರೆ ಬೇರೆ ಸ್ವಾಮಿಗಳು ಬರ್ತಾರೆ ಸರ್. ಒಂದು ವರ್ಷ ಮುಂಡ್ರಿಗೆ ಸ್ವಾಮಿಯರು ಬಂದರೆ, ಒಂದು ವರ್ಷ ಹಡಗಲಿ ಸ್ವಾಮಿಯರು ಬರ್ತಾರೆ, ಮತ್ತೊಂದು ವರ್ಷ ಹಾಗೆ. ಒಟ್ಟು ಅವ್ರು ಯಾರಿಗೆ ಆಹ್ವಾನ ಮಾಡಿರ್ತಾರೆ ಅವರು ಈ ಉತ್ಸವಕ್ರಿ ಒಟ್ಟು ಚೇಂಜ್, ವರ್ಷ ಒಂದೊಂದು ಚೇಂಜ್ ಇರ್ತಾರೆ. ಈ ನಮ್ಮ ಕೊಪ್ಪಳ ಅಜ್ಜವರು ಮಿನಿಮಮ್ ಒಂದು 5 ವರ್ಷಕ್ಕೊಮ್ಮೆ ಅವ್ರ ಪಾದ ಇದು ಮಾಡ್ತೀವಿ ಸರ್ ನಾವು. ಹಾಂ, 5 ವರ್ಷಕ್ಕೊಮ್ಮೆ ಅವ್ರು ಕೊಡ್ತಾರೆ ಸರ್.
ಓಣ್ಯಾಗ ಕೌಲೂರು ಓಣ್ಯಾಗ ಸರ್ ಗವಿಸಿ ನಗರದಾಗ ಸೀದಾ ರಾತ್ರಿ 9:30 10ಕ್ಕೆ ಮಠ ಮುಟ್ತೀವಿ ಸರ್. ಆ ಸಿದ್ದೇಶ್ವರನ ಹೋಗಿ ಅಲ್ಲಿ ಇಟ್ಟು ಬಿಡ್ತೀವಿ ಸರ್.